I want to thank God that God has given one more opportunity to share His word. ಈ ಒಂದು ಅವಕಾಶವನ್ನ ಮತ್ತೊಂದು ಆವರ್ತಿ ದೇವರ ವಾಕ್ಯವನ್ನ ಹಂಚಿಕೊಳ್ಳುವುದಕ್ಕೆ ದೇವರು ಕೊಟ್ಟದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸ್ತೇನೆ. So last time I was sharing from the book of Hosea, chapter 1 to 3. ಕಳೆದ ಬಾರಿ ನಾನು ಹೋಸೆಯನ ಪ್ರವಾದನ ಗ್ರಂಥ 1ರಿಂದ 3ನೇ ಅಧ್ಯಾಯದವರೆಗೆ ನಾನು ಹಂಚಿಕೊಂಡಿದ್ದೇನೆ. So I was further studying from that book, and God taught me the wonderful truths about His love for His people. ನಾನು ಮುಂದೆ ಅದನ್ನ ಅಧ್ಯಯನ ಮಾಡುತ್ತಾ ಬರುವಾಗ ದೇವರ ಒಂದು ಪ್ರೀತಿ ತನ್ನ ಜನರ ಮೇಲೆ ಇರುವಂತದ್ದನ್ನ ಅದನ್ನ ನಾನು ಕಲಿಯುವುದಕ್ಕೆ ದೇವರು ಸಹಾಯವನ್ನ ಮಾಡಿದ್ದಾನೆ. So Hosea is a book which speaks of God's loyal love for His people. ಹೋಸೆಯನ ಪುಸ್ತಕವು ಅದು ದೇವರ ಒಂದು ನಂಬಿಗಸ್ತಿಕೆಯನ್ನ ತನ್ನ ಜನರ ಮೇಲೆ ಇಟ್ಟಿರುವಂತದನ್ನ ನಾವು ಅಲ್ಲಿ ನೋಡಬಹುದಾಗಿದೆ. We see God's complex love and wonderful love for His people. We see in that book. ಈ ಪುಸ್ತಕದಲ್ಲಿ ದೇವರ ಒಂದು ಅತ್ಯುನ್ನತವಾದಂತಹ ಪ್ರೀತಿ ಮತ್ತು ನಂಬಿಗಸ್ತಿಕೆಯನ್ನ ನಾವು ಇಲ್ಲಿ ನೋಡಬಹುದಾಗಿದೆ. See that God's ways are not our ways. ಅಲ್ಲಿ ನಾವು ನೋಡುತ್ತೇವೆ ದೇವರ ಒಂದು ಮಾರ್ಗವು ಅದು ನಮ್ಮ ಮಾರ್ಗಗಳ ಹಾಗೆ ಅಲ್ಲ. And we see God's ways for His people in this book. Sorry brother. We see God's ways for His people in this book. ಮತ್ತು ದೇವರ ಜನರಿಗೋಸ್ಕರ ಆತನ ಮಾರ್ಗಗಳನ್ನ ಈ ಪುಸ್ತಕದಲ್ಲಿ ನೋಡಬಹುದಾಗಿದೆ. In chapter 1 to 3 we saw about Hosea and Gomer. ಹೋಸೆಯನು ಮತ್ತು ಗೋಮೆರಳ ಕುರಿತಾಗಿ ನಾವು 1ರಿಂದ 3ನೇ ಅಧ್ಯಾಯದವರೆಗೆ ನೋಡಿದ್ದೇವೆ. And God told Hosea to go and marry her. She was an harlot. ಈ ಒಂದು ವ್ಯಭಿಚಾರಿಣಿ ಆಗಿರುವಂತ ಆಕೆಯನ್ನ ಹೋಗಿ ನೀನು ಮದುವೆ ಆಗು ಎಂಬುದಾಗಿರುವಂತಹ ವಿಷಯವನ್ನ ದೇವರು ಹೋಸೆಯನಿಗೆ ಹೇಳುವುದನ್ನ ನೋಡುತ್ತೇವೆ. And we see that Homer unfaithful wife was like unfaithful Israelites. ಆಕೆ ಯಾವ ರೀತಿಯಾಗಿ ಅಪನಂಬಿಕೆಯಾದಂತಹ ಹೆಂಡತಿ ಆಗಿದ್ದಳು ಅದೇ ರೀತಿಯಾಗಿ ಇಸ್ರೇಲ್ ಜನವು ಕೂಡ ಇತ್ತು ಎಂಬುದಾಗಿರುವಂತಹ ಚಿತ್ರಣವನ್ನು ಅದು ತೋರಿಸುತ್ತದೆ. She's like an unfaithful or sinful people who are unfaithful to God. ಪಾಪವನ್ನ ಮಾಡುವಂತ ಜನರಾಗಿದ್ದು ಅವರು ಅಪನಂಬಿಕೆಯಿಂದ ದೇವರಿಗೆ ವಿರುದ್ಧವಾಗಿ ಇದ್ದಂತಹ ಒಂದು ಪತ್ನಿಯ ಹಾಗೆ ಒಂದು ಚಿತ್ರಣವನ್ನ ನೋಡುತ್ತೇವೆ. And in chapter 3 we see that God commanded Hosea to go back and buy her back and get her back into his life. ನೋಡುತ್ತೇವೆ ಹೋಸೆಯನಿಗೆ ದೇವರು ಹೇಳುವಂತದ್ದು ಆಕೆಯನ್ನ ತಿರುಗಿ ನೀನು ಕರೆದುಕೊಂಡು ನೀನು ಹಿಂದಿರುಗಿ ಬಾ ಎಂಬುದಾಗಿ ನಾವು ನೋಡುತ್ತೇವೆ. And God commanded Hosea to love her back, and at the same time Gomer also to love Hosea. ಅದೇ ರೀತಿಯಾಗಿ ಹೋಸೆಯನಿಗೆ ಆಕೆಯನ್ನ ಪ್ರೀತಿಸು, ಆಕೆ ನಿನ್ನನ್ನ ಪ್ರೀತಿಸಲಿ ಎಂಬುದಾಗಿರುವಂತಹ ವಿಷಯವನ್ನ ಅಲ್ಲಿ ದೇವರು ತಿಳಿಸುವುದನ್ನ ನೋಡುತ್ತೇವೆ. And that's what we saw in chapter 1 to 3. It is the relationship between Hosea and Gomer. ಅದನ್ನೇ 1ರಿಂದ 3ರಲ್ಲಿ ನಾವು ನೋಡುವಂತದ್ದು ಹೋಸೆಯನು ಮತ್ತು ಗೋಮೆರಳಿಗಿದ್ದಂತಹ ಒಂದು ಸಂಬಂಧ. Chapter 4 onwards it talks about the relationship, the practical relationship of that in the life of the Israelites. ಮತ್ತು ಆ ಒಂದು ಪ್ರಾಯೋಗಿಕವಾದಂತಹ ಒಂದು ಸಂಬಂಧದ ವಿಷಯವಾಗಿ ಇಸ್ರೇಲ್ ಜನರ ಜೀವಿತದಲ್ಲಿ ನಾವು ನೋಡುವವರಾಗಿರುತ್ತೇವೆ. 4ನೇ ಅಧ್ಯಾಯದ ನಂತರ that relationship is compared between God and the Israelites. ದೇವರಿಗೂ ಮತ್ತು ಇಸ್ರೇಲ್ ಜನರಿಗೂ ಇರುವಂತಹ ಈ ಒಂದು ಸಂಬಂಧದ ಕುರಿತಾಗಿ ಮಾತನಾಡುತ್ತದೆ. We see the affection of God, and also we see the judgment of and the anger of God. ಇಲ್ಲಿ ದೇವರ ಒಂದು ಪ್ರೀತಿ ಮತ್ತು ದೇವರ ಒಂದು ಕೋಪ ಇರುವಂತದನ್ನ ನಾವು ನೋಡುತ್ತೇವೆ. And we see that God in their rebellion, God giving them for disciplining also. ಅವರ ಒಂದು ವಿರೋಧತ್ವದಲ್ಲಿ ದೇವರು ಅವರನ್ನ ಶಿಸ್ತುಕ್ರಮ ಪಡಿಸುವಂತದನ್ನ ಕೂಡ ನಾವು ನೋಡಬಹುದು. And we also see that God's important character, that is the character of love for His people. ದೇವರ ಒಂದು ಪ್ರೀತಿ ಮುಖ್ಯವಾಗಿ ನಾವು ಜನರ ಮೇಲೆ ಇರುವಂತದನ್ನ ನಾವು ನೋಡಬಹುದಾಗಿದೆ. In chapter 11 we see God's persistent love for His people. 11ನೇ ಅಧ್ಯಾಯದಲ್ಲಿ ಆತನ ಒಂದು ಹಿಂಬಾಲಿಸುವಂತ ಒಂದು ಪ್ರೀತಿಯನ್ನ ನಾವು ನೋಡಬಹುದು. And even though the Israelites, they rejected God continuously, but God shows His love for them.
ದೇವರು ಇಸ್ರೇಲ್ ಜನರು ದೇವರನ್ನ ಅವರು ತಿರಸ್ಕಾರ ಮಾಡುತ್ತಾ ಬಂದಾಗ್ಯೂ ದೇವರ ಪ್ರೀತಿಯನ್ನ ಆತನು ತೋರಿಸುವಂತವನೇ ಆಗಿದ್ದಾನೆ ಎಂಬುದಾಗಿ We'll look at the character of the Israelites during that time and how they behaved towards God. ಇಸ್ರೇಲ್ ಜನರ ಒಂದು ಆ ಪ್ರತಿಕ್ರಿಯೆ ಅವ್ರು ಯಾವ ರೀತಿಯಾಗಿ ದೇವರ ವಿರುದ್ಧವಾಗಿ ನಡೆದುಕೊಂಡರು ಎಂಬುದಾಗಿ ನಾವು ನೋಡುವವರಾಗಿರೋಣ. In chapter 4 verse 1, we'll just quickly read few verses. Chapter 4 verse 1, we read that, hear the word of the Lord, the children of Israel, for the Lord brings charge against the inhabitants of the Lord. There is no truth or mercy or knowledge of God in the land. ಇಸ್ರಾಯೇಲರೇ, ಯೆಹೋವನ ವಾಕ್ಯವನ್ನ ಕೇಳಿರಿ. ಯೆಹೋವನು ದೇಶ ನಿವಾಸಿಗಳ ಮೇಲೆ ವಿವಾದ ಹಾಕಿದ್ದಾನೆ, ಏಕೆಂದರೆ ಪ್ರೀತಿ ಸತ್ಯತೆ ದೇವ ಜ್ಞಾನಗಳು ದೇಶದಲ್ಲಿ ಇಲ್ಲ ಎಂಬುದಾಗಿ 4ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡುತ್ತೇವೆ. Israelites, they rejected the knowledge of the Lord. ದೇವರ ಜ್ಞಾನವನ್ನ ಅವರು ತಿರಸ್ಕಾರ ಮಾಡಿದ್ದಾರೆ. In verse 12 we see that my people ask counsel from their wooden idols. ಅವರು 12ನೇ ವಚನದಲ್ಲಿ ಈ ಒಂದು ವಿಗ್ರಹಗಳಿಂದ ಅವರು ಸಮಾಲೋಚನೆಯನ್ನ ಪಡೆಯುವಂತದ್ದರ ಕುರಿತಾಗಿ ಅಲ್ಲಿ ನೋಡುತ್ತೇವೆ. Verse 16 and 17 we see that, for Israel is stubborn, like a stubborn calf. Ephraim is joined to idols. ಅವರು ಅಡಗು ಹಸುವಿನಂತೆ ಮೊಂಡುತನದಿಂದ ನಡೆಯುವಂತ ಜನರಾಗಿದ್ದಾರೆ ಎಂಬುದಾಗಿ 16ನೇ ವಚನದಲ್ಲಿ ನೋಡುತ್ತೇವೆ. In chapter 5 verse 3 we see that Israel has committed to harlotry and Israel is defiled. ಇಸ್ರೇಲರು 3ನೇ ಅಧ್ಯಾಯದಲ್ಲಿ ನೋಡುವಾಗ ಅವರು ಒಂದು ವ್ಯಭಿಚಾರದಲ್ಲಿ ಹಾದು ಹೋಗಿರುವ ಹಾಗೆ ಅವರು ದೇವರಿಗೆ ವಿರುದ್ಧವಾಗಿ ಸುಳ್ಳುತನವನ್ನ ಮಾಡುವಂತದನ್ನ ನಾವು ನೋಡುತ್ತೇವೆ. In chapter 5 verse 7 he said that they have dealt treacherously with the Lord, for they have begotten pagan children. 5ನೇ ಅಧ್ಯಾಯ 7ನೇ ವಚನದಲ್ಲಿ ಅವರು ದೇವರಿಗೆ ಯೆಹೋವನ ಮಕ್ಕಳಲ್ಲದ ಮಕ್ಕಳನ್ನ ಪಡೆದು ಆತನಿಗೆ ದ್ರೋಹ ಮಾಡಿದ್ದಾರೆ ಎಂಬುದಾಗಿ ಅಲ್ಲಿ ದೂರನ್ನ ನೋಡುತ್ತೇವೆ. And chapter 7 verse 4 see that they are all adulterous, it says. ಎಲ್ಲರೂ ವ್ಯಭಿಚಾರಿಗಳು ಎಂಬುದಾಗಿ 7ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ಅವರ ಕುರಿತಾಗಿ ನೋಡುತ್ತೇವೆ. In verse 11 of chapter 7 we see that Ephraim is like a silly dove. They try to peace the nation of Egypt and Assyria. Verse brother? Chapter 7 verse 11. 7ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ನೋಡುತ್ತೇವೆ, ಇಫ್ರಾಯಿಮು ಬುದ್ಧಿ ವಿವೇಕ ಇಲ್ಲದ ಪಾರಿವಾಳದಂತಿದೆ ಎಂಬುದಾಗಿ. And in verse 13 we see that they have spoken lies against God. 13ನೇ ವಚನದಲ್ಲಿ ಅವರು ಯೆಹೋವನ ವಿರುದ್ಧವಾಗಿ ಸುಳ್ಳನ್ನ ಆಡಿದ್ದಾರೆ ಎಂಬುದಾಗಿ. Verse 14 they rebelled against me. 14ನೇ ವಚನದಲ್ಲಿ ಅವರು ನನ್ನ ವಿರೋಧ ಎದ್ದಿದ್ದಾರೆ ಎಂಬುದಾಗಿ. And chapter 8 verse 11 say that Ephraim has made many altars for sin. They have become for him the altars for sinning. 8ನೇ ಅಧ್ಯಾಯ 11ನೇ ವಚನದಲ್ಲಿ ಇಫ್ರಾಯಿಮು ಯಜ್ಞವೇದಿಗಳನ್ನ ಹೆಚ್ಚೆಚ್ಚಾಗಿ ಪಾಪ ಮಾಡಿದೆ, ಕಟ್ಟಿದ ಯಜ್ಞವೇದಿಗಳೇ ಅದಕ್ಕೆ ಪಾಪವಾಗಿ ಪರಿಣಮಿಸಿವೆ ಎಂಬುದಾಗಿ ಓದುತ್ತೇವೆ. In verse 14 say that, for Israel has forgotten his maker and has built temples, we see. ಇಸ್ರಾಯೇಲ್ ಜನರು ಅವರು 14ನೇ ವಚನದಲ್ಲಿ 8ನೇ ಅಧ್ಯಾಯ ತನ್ನ ಸೃಷ್ಟಿಕರ್ತನನ್ನ ಮರೆತು ಅರಮನೆಗಳನ್ನ ಕಟ್ಟಿಕೊಂಡಿದೆ. This is the condition of the Israelites during that time. ಆ ಒಂದು ಸಮಯದಲ್ಲಿ ಇಸ್ರೇಲ್ ಜನರ ಒಂದು ಪರಿಸ್ಥಿತಿ ಇದೇ ಆಗಿತ್ತು. In chapter 9 and 10 we see about the judgment for Israel. 9 ಮತ್ತು 10ನೇ ಅಧ್ಯಾಯ ಇಸ್ರೇಲ್ ಜನರಿಗೆ ಒದಗುವಂತ ಒಂದು ನ್ಯಾಯ ತೀರ್ಪಿನ ಕುರಿತಾಗಿ ನೋಡುತ್ತೇವೆ. And we'll read chapter 9 verse 17, my God will cast them away because they did not obey him, and they shall be wanderers among nations. 9:17 ನನ್ನ ದೇವರು ಅವರನ್ನ ತಳ್ಳಿಬಿಡುವನು, ಅವರು ಆತನ ಮಾತಿಗೆ ಕಿವಿಗೊಡಲಿಲ್ಲ, ಅವರಿಗೆ ಜನಾಂಗಗಳಲ್ಲಿ ಅಲೆದಾಡುವ ಗತಿ ಆಗುವುದು ಎಂಬುದಾಗಿ. This is the picture of Israel, and it also shows the picture of a sinner in this world. ಈ ಒಂದು ಇಸ್ರೇಲ್ ಜನರ ಕುರಿತಾಗಿರುವಂತ ಚಿತ್ರಣವನ್ನ ಮತ್ತು ಈ ಲೋಕದಲ್ಲಿರುವಂತ ಒಬ್ಬ ಪಾಪಿ ಮನುಷ್ಯನ ಕುರಿತಾಗಿರುವಂತ ಚಿತ್ರಣವನ್ನ ನಾವಿಲ್ಲಿ ನೋಡಬಹುದು. But in chapter 11 we see the God's love, and the more intense character of God, which is the God's love for his people. ಆದರೆ ಉನ್ನತವಾದಂತ ವಿಷಯವಾಗಿರುವಂತ ದೇವರ ಯೆಹೋವನ ಪ್ರೀತಿ, ಅಂದ್ರೆ ದೇವರ ಪುತ್ರ ವಾತ್ಸಲ್ಯವನ್ನ ನಾವು ಅಲ್ಲಿ ನೋಡಬಹುದಾಗಿದೆ.
We will read chapter 11. Request Brother Rohit. I will read verse 1 to 11. 11ನೇ ಅಧ್ಯಾಯವನ್ನ ನಾವು ಓದಿಕೊಳ್ಳೋಣ. ಕನ್ನಡದಲ್ಲಿ ನಾನು ಓದಿಕೊಳ್ಳುತ್ತೇನೆ, ನಿಮ್ಮ ಭಾಷೆಗಳಲ್ಲಿ ನೀವು ನೋಡಿಕೊಳ್ಳ್ರಿ. ಇಸ್ರಾಯೇಲ್ ಕೇವಲ ಬಾಲ್ಯದಲ್ಲಿದ್ದಾಗ ನಾನು ಅದರ ಮೇಲೆ ಪ್ರೀತಿಯನ್ನಿಟ್ಟು ಆ ನನ್ನ ಮಗನನ್ನು ಐಗುಪ್ತ ದೇಶದಿಂದ ಕರೆದನು. ಪ್ರವಾದಿಗಳು ಕರೆದ ಹಾಗೆಲ್ಲ ನನ್ನ ಜನರು ದೂರ ದೂರ ಹೋಗುತ್ತಲೇ ಬಂದರು. ಬಾಳ್ ದೇವತೆಗಳಿಗೆ ಯಜ್ಞ ಮಾಡಿ ಬೊಂಬೆಗಳಿಗೆ ಧೂಪ ಹಾಕಿದರು. ನಾನೇ ಇಫ್ರಾಯಿಮಿಗೆ ನಡೆದಾಟವನ್ನ ಕಲಿಸಿದೆನು, ಅದನ್ನು ಕೈಯಲ್ಲಿ ಎತ್ತುಕೊಂಡೆನು. ತನ್ನನ್ನ ಸ್ವಸ್ಥ ಮಾಡಿದವನು ನಾನೇ ಎಂದು ಅದಕ್ಕೆ ತಿಳಿಯಲಿಲ್ಲ. ನಾನು ನನ್ನ ಜನರನ್ನ ಮಾನವರಿಗೆ ತಕ್ಕ ಮೂಗುದಾರದಿಂದ, ಅಂದರೆ ಮಮತೆಯ ಹಗ್ಗದಿಂದ ಸೆಳೆದುಕೊಂಡೆನು. ನೊಗವನ್ನು ತಲೆಯ ಈಚೆಗೆ ತೆಗೆಯುವವರಂತೆ ನಾನು ಅವರನ್ನ ಸುಧಾರಿಸಿ ಅವರಿಗೆ ತಿನಿಯನ್ನು ನಯದಿಂದ ಇಕ್ಕಿದೆನು. ಇಸ್ರಾಯೇಲು ಐಗುಪ್ತ ದೇಶಕ್ಕೆ ಹಿಂದಿರುಗದು. ಅದು ನನ್ನ ಕಡೆಗೆ ಹಿಂದಿರುಗಲು ಒಪ್ಪದ ಕಾರಣ ಅಶ್ಮೂರ್ಯವೇ ಅದಕ್ಕೆ ರಾಜನಾಗಬೇಕು. ಅದರ ದುರಾಲೋಚನೆಗಳನ್ನ ನಿಮಿತ್ತ ಖಡ್ಗವು ಅದರ ಪಟ್ಟಣಗಳ ಮೇಲೆ ಬೀಸಲ್ಪಟ್ಟು ಅಲ್ಲಿನ ಲಾಳ ವಿಂಡೆಗಳನ್ನ ಧ್ವಂಸ ಮಾಡಿ ನುಂಗಿಬಿಡುವುದು. ನನ್ನ ಕಡೆಯಿಂದ ತಿರುಗಿಕೊಳ್ಳುವರು ನನ್ನ ಜನರ ಗುಣವೇ. ನನ್ನ ಕಡೆಯಿಂದ ತಿರುಗಿಕೊಳ್ಳುವುದು ನನ್ನ ಜನರ ಗುಣವೇ. ಅವರನ್ನ ಮೇಲಕ್ಕೆ ಕರೆಯುವವರು ಇದ್ದರೂ ಮೇಲಕ್ಕೆತ್ತುವವರು ಯಾರೂ ಇಲ್ಲ. ಇಫ್ರಾಯಿಮೇ, ನಾನು ನಿನ್ನನ್ನು ಹೇಗೆ ತ್ಯಜಿಸಲಿ? ಇಸ್ರಾಯೇಲೇ, ಹೇಗೆ ನಿನ್ನನ್ನ ಕೈ ಬಿಡಲಿ? ಅಯ್ಯೋ, ನಿನ್ನನ್ನ ಅದ್ಮದ ಗತಿಗೆ ಹೇಗೆ ತರಲಿ? ಚಿಬೋಯಿಮನಂತೆ ಹೇಗೆ ನಾಶ ಮಾಡಲಿ? ನನ್ನೊಳಗೆ ಮನಸ್ಸು ತಿರುಗಿತು, ಕರಳು ತೀರಾ ಮರುಗಿತು. ನನ್ನ ಉಗ್ರ ಕೋಪವನ್ನ ತೀರಿಸೆನು, ಇಫ್ರಾಯಿಮನ್ನು ನಾಶ ಮಾಡಲು ತಿರುಗಿಕೊಳ್ಳೆನು. ನಾನು ಮನುಷ್ಯನಲ್ಲ, ದೇವರೇ. ನಾನು ನಿಮ್ಮಲ್ಲಿ ನೆಲೆಯಾಗಿರುವ ಸದಮಲ ಸ್ವಾಮಿ. ನಾನು ರೋಷದಿಂದ ಬಾರೆನು. ಸಿಂಹದಂತೆ ಗರ್ಜಿಸುತ್ತಿರುವ ಯೆಹೋವನನ್ನು ಆತನ ಜನರು ಹಿಂಬಾಲಿಸುವರು. ಆತನು ಆರ್ಭಟಿಸಲು ಆತನ ಮಕ್ಕಳು ಪಡವಲಿಂದ ನಡುಗುತ್ತಾ ಬರುವರು. ಗುಬ್ಬಿಗಳಂತೆ ಐಗುಪ್ತದಿಂದಲೂ ಪಾರಿವಾಳಗಳಂತೆ ಅಶ್ಮೂರ್ಯದಿಂದಲೂ ಅದರುತ್ತಾ ತ್ವರೆಪಡುವರು. ಅವರು ತಮ್ಮ ತಮ್ಮ ನಿವಾಸಗಳಲ್ಲಿ ವಾಸಿಸುವಂತೆ ಮಾಡುವೆನು. ಇದು ಯೆಹೋವನ ನುಡಿ. Thank you, brother. In verse 1 to 4, we see about God's sovereign love. 1ರಿಂದ 4ನೇ ವಚನದವರೆಗೆ ದೇವರ ಸಾರ್ವಭೌಮದ ಪ್ರೀತಿಯನ್ನ ನಾವು ನೋಡುತ್ತೇವೆ. God's love for Israel when Israel was a child. ದೇವರ ಪ್ರೀತಿ ಇಸ್ರಾಯೇಲು ಅದು ಮಗುವಾಗಿರುವಾಗ ಎಂಬುದಾಗಿ ನಾವು ನೋಡುತ್ತೇವೆ, ಅಥವಾ ಬಾಲ್ಯದಲ್ಲಿ ದೇವರ ಪ್ರೀತಿಯನ್ನ ನಾವು ನೋಡುತ್ತೇವೆ. We see that first time Israel was called God's son in Exodus chapter 4 verse 22. ವಿಮೋಚನ ಕಾಂಡ 4:22ರಲ್ಲಿ ಇಸ್ರೇಲನ್ನ ಮಗನೆಂಬುದಾಗಿರುವಂತಹ ಒಂದು ವಿಷಯವಾಗಿ ಕರೆಯಲ್ಪಡುವುದನ್ನ ನಾವು ನೋಡುತ್ತೇವೆ. Then it says that then you shall say to Pharaoh, thus says the Lord, Israel is my son, my firstborn. ನೀನು ಫರೋಹನಿಗೆ ಹೀಗೆ ಹೇಳು, ಇಸ್ರಾಯೇಲು ನನ್ನ ಮಗು, ಅದು ಚೊಚ್ಚಲ ಮಗನು ಎಂಬುದಾಗಿ. Israel as a nation was called God's son, God's child. ದೇವರ ಒಂದು ಮಗ ಎಂಬುದಾಗಿರುವಂತಹ ಒಂದು ಹೆಸರನ್ನ ಇಸ್ರಾಯೇಲು ಅದು ಪಡೆದಿರುವಂತದ್ದಾಗಿತ್ತು. We see that God made promises to Abraham, Isaac and Jacob and their descendants. ಅಬ್ರಹಾಮ, ಇಸಾಕ, ಯಾಕೋಬರಿಗೆ ಈ ಒಂದು ವಾಗ್ದಾನವನ್ನ ಕೊಡಲ್ಪಟ್ಟಿತ್ತು. They were called God's own people, and God chose them not because anything good they did or good they had in their life. ಅವರನ್ನ ಇಸ್ರಾಯೇಲ್ ಜನರನ್ನ ದೇವರು ಆತನೇ ಆರಿಸಿಕೊಂಡನು. ಯಾಕೆಂದ್ರೆ ಅವರೇನು ಉತ್ತಮರೆಂಬುದಾಗಿ ಅಥವಾ ಹೆಚ್ಚಿನ ಜನಸಂಖ್ಯೆ ಎಂಬುದಾಗಿ ಅಲ್ಲ. But in Deuteronomy chapter 7 verse 6 to 8, we see that God has chosen them to be a special people unto himself. ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯ 6ನೇ ವಚನದಲ್ಲಿ ಆತನು ತನ್ನ ಸ್ವಕೀಯ ಜನವನ್ನಾಗಿ ಅವರನ್ನ ಆದುಕೊಂಡನು ಎಂಬುದಾಗಿ ನಾವು ಓದುತ್ತೇವೆ. God chose them to be a special people. ಅವರನ್ನ ತನ್ನ ಒಂದು ವಿಶೇಷ ಜನಾಂಗವನ್ನಾಗಿ ಆತನು ಆರಿಸಿಕೊಂಡಿದ್ದಾನೆ. And God chose them out because out of his sovereign love for his people. ತನ್ನ ಮೇಲೆ ತನ್ನ ಸಾರ್ವಭೌಮವಾದಂತಹ ಪ್ರೀತಿಯನ್ನ ವ್ಯಕ್ತಪಡಿಸುವಂತವನಾಗಿದ್ದನು. In verse 1 it says, out of Egypt I called my son. ಇಸ್ರಾಯೇಲನ್ನ ನಾನು ಐಗುಪ್ತದಿಂದ ಕರೆದನು ಎಂಬುದಾಗಿ 11ನೇ ವಚನ. And
we see the same verse is also referred to our Lord Jesus Christ in Matthew chapter 2, verse 15. ಇದೇ ಒಂದು ವಚನವನ್ನ ಮತ್ತಾಯನ ಬರೆದ ಸುವಾರ್ತೆ 2:15 ನಾವು ಯೇಸು ಕ್ರಿಸ್ತನಿಗೆ ಇದನ್ನ ಹೋಲಿಕೆ ಮಾಡಿರುವುದನ್ನ ನೋಡುತ್ತೇವೆ. We'll read that Matthew chapter 2, verse 15. ಮತ್ತಾಯನ ಬರೆದ ಸುವಾರ್ತೆ 2ನೇ ಅಧ್ಯಾಯ 15ನೇ ವಚನವನ್ನ ನಾವು ಓದಿಕೊಳ್ಳೋಣ. And was there until the death of Herod, that it might be fulfilled, which was spoken by the Lord through the prophet, saying, Out of Egypt I called my son. ಇರಿ ಹೋಗುವ ತನಕ ಅಲ್ಲೇ ಇದ್ದನು, ಇದರಿಂದ ನನ್ನ ಮಗನನ್ನ ಐಗುಪ್ತ ದೇಶದೊಳಗಿಂದ ಕರೆದೆನೆಂದು ಕರ್ತನು ಪ್ರವಾದಿಯ ಮುಖಾಂತರ ಹೇಳಿದ ಮಾತು ನೆರವೇರಿತು. Jesus was called out of Egypt. ಯೇಸು ಕ್ರಿಸ್ತನನ್ನು ಕೂಡ ಐಗುಪ್ತ ದೇಶದಿಂದ ಆತನು ಕರೆದನು ಎಂಬುದಾಗಿ ನೋಡುತ್ತೇವೆ. We see that when Pharaoh was killing all the newborn babies, and later we see that God called Jesus out of Egypt to fulfill his work for the sinners. ಯೇಸು ಕ್ರಿಸ್ತನನ್ನ ಆತನು ಐಗುಪ್ತ ದೇಶದಲ್ಲಿ ಇಟ್ಟಿರುವವನಾಗಿದ್ದು ಹೆರೋದನ ಸಮಯ ಮುಗಿದ ನಂತರ ಆತನನ್ನ ಐಗುಪ್ತ ದೇಶದೊಳಗಿಂದ ಕರೆದನು ಎಂಬುದಾಗಿ ಆತನು ಪಾಪಿಗೆ ಮಾಡಬೇಕಾದಂತಹ ಕಾರ್ಯವನ್ನ ಚಿತ್ತವನ್ನ ಮುಗಿಸುವುದಕ್ಕೋಸ್ಕರ ಆತನನ್ನ ಕರೆದ. Lord Jesus Christ, we see in the life of Christ, he fulfills what Israel were not able to fulfill, to be faithful to God. ಅವರು ಯಾವ ರೀತಿಗೆ ನಂಬಿಗಸ್ತರಾಗಿ ಇರಬೇಕಾಗಿತ್ತೋ ಅಲ್ಲಿ ಸೋತು ಹೋದರು, ಆದರೆ ಕರ್ತನು ಆತನು ನಂಬಿಗಸ್ತನಾಗಿಯೇ ಇದ್ದನು. Often Israelites they never give heed to God's love, and they never responded to God's love. ದೇವರ ಒಂದು ಪ್ರೀತಿಗೆ ಇಸ್ರೇಲ್ ಜನರು ಅವರು ಎಂದಿಗೂ ಓಗೊಡಲೇ ಇಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. And verse 2 says, and they called them, so they went from them. ಕರೆದಾಗೆಲ್ಲ ನನ್ನ ಜನರು ದೂರ ಹೋಗುತ್ತಲೇ ಬಂದರು ಎಂಬುದಾಗಿ ಓದುತ್ತೇವೆ. Here the prophets, they repeatedly called Israel often. ಇಸ್ರೇಲರನ್ನ ಪ್ರವಾದಿಗಳ ಮುಖಾಂತರ ದೇವರು ಆತನು ಕರೆಯುತ್ತಲೇ ಇದ್ದನು. The more they were called, the more they went away from God. ದೇವರು ಆತನು ಕರೆಯುತ್ತಾಗೆಲ್ಲ ಅವರು ದೂರಲೇ ಹೋಗುತ್ತಿದ್ದರು ಎಂಬುದಾಗಿ ಓದುತ್ತೇವೆ. We see that they went to the Baal gods. ಅವರು ಬಾಳ್ ದೇವತೆಗಳಿಗೆ ಅವರು ಯಜ್ಞವನ್ನ ಮಾಡುವಂತವರಾಗಿದ್ದರು. They kept sacrificing to the idols and burned incense to graven images. ಅವರು ಇಸ್ರೇಲ್ ಜನರು ಅವರು ಬಾಳ್ ದೇವತೆಗಳಿಗೆ ಯಜ್ಞ ಮಾಡಿ ಬೊಂಬೆಗಳಿಗೆ ಧೂಪ ಹಾಕಿದರು. So Israel was repeatedly warned through the prophets that they went away from God. ಅವರು ದೇವರು ಅವರನ್ನ ಕರೆಯುತ್ತಿದ್ದಾಗಲೂ ಸಹ ಅವರು ದೂರ ಹೋಗುತ್ತಾ ಇದ್ದರು. They were blessed by God at the same they received all the blessings, at the same time they served the false god or the worldly idols. ಅವರು ದೇವರಿಂದ ಆಶೀರ್ವಾದ ಹೊಂದಿದಂತ ಜನರಾಗಿದ್ದರೂ ಸಹ ಅವರು ಹೃದಯವನ್ನ ಕಠಿಣ ಮಾಡಿಕೊಂಡು ಬಾಳ್ ದೇವತೆಗಳಿಗೆ ಅವರು ತಿರುಗಿಕೊಂಡರು. They were satisfied from all God's provision, but in return they went away from God and sacrificed to Baal gods. ಅವರು ದೇವರಿಗೆ ಸೇವಿಸಬೇಕಾಗಿತ್ತು, ಆದರೆ ಅವರು ದೇವರಿಗೆ ವಿರೋಧವಾಗಿ ತಿರುಗಿಕೊಂಡು ಯಜ್ಞಗಳನ್ನ ಬಾಳ್ ದೇವತೆಗಳಿಗೆ ಅವರು ಸಮರ್ಪಿಸಿದರು. But God has blessed them without they lacked nothing in their life. ಅವರನ್ನ ಆಶೀರ್ವದಿಸಿದ್ದನು, ಆದರೆ ಅವರು ಯಾವ ಒಂದು ಸಂಗತಿಯನ್ನ ಅವರ ಜೀವಿತದಲ್ಲಿ ಅವರಲ್ಲಿ ಯಾವುದೇ ಕೊರತೆ ಇರಲಿಲ್ಲ. Many times also we will lack nothing because of God's blessings in our life. ನಮ್ಮ ಜೀವಿತದಲ್ಲಿ ಕೂಡ ಯಾವ ಒಂದು ಕೊರತೆಯು ದೇವರ ಆಶೀರ್ವಾದದಿಂದ ನಮಗೆ ಇರುವುದಿಲ್ಲ. We will feel satisfied, we will be rich, we will be strong, but what is our response towards God's love and God's blessing? ನಾವು ಐಶ್ವರ್ಯವಂತರಾಗಿ ದೇವರಿಂದ ಆಶೀರ್ವಾದ ಹೊಂದಿ ಬಲಭೂತವಾಗಿ ಇರುವಾಗ ಆ ಸಮಯದಲ್ಲಿ ನಮ್ಮ ಒಂದು ಪ್ರತಿಕ್ರಿಯೆ ದೇವರಿಗೆ ಯಾವ ರೀತಿಯಾಗಿ ಉಂಟು? Many times we see that we tend to become lukewarm towards God's love. ದೇವರ ಪ್ರೀತಿಗೆ ನಾವು ಬೆಚ್ಚಗೂ ಇಲ್ಲದೆ ತಣ್ಣಗೂ ಇಲ್ಲದೆ ಇರುವಂತಹ ಒಂದು ಉಗುರು ಬೆಚ್ಚಿನ ಹಾಗೆ ನಾವಿರುತ್ತೇವೆ. That is what the Christ has said to the church at Laodicea in Revelation chapter 3 verse 16 and 17. ಅದನ್ನೇ ಲವೋದಿಕೀಯ ಸಭೆಗೆ ಕರ್ತನಾದ ಯೇಸು ಕ್ರಿಸ್ತನು ಪ್ರಕಟಣೆ ಪುಸ್ತಕ 3:17 ತಿಳಿಸುವಂತದ್ದು. So then, because you are lukewarm, neither cold or hot, I will spew you out of my mouth. Because you say, I am rich,
have become wealthy and have need of nothing, and do not know that you are wretched, miserable, poor, blind, and naked. 16-17 ನೀನು ಬೆಚ್ಚಗೂ ಇಲ್ಲದೆ ತಣ್ಣಗೂ ಇಲ್ಲದೆ ಉಗುರು ಬೆಚ್ಚಗಿರುವಂತೆ ನಿನ್ನನ್ನ ನನ್ನ ಬಾಯೊಳಗಿಂದ ಕಾರುವೆನು. ನೀನು ನನ್ನ ವಿಷಯದಲ್ಲಿ ನಾನು ಐಶ್ವರ್ಯವಂತನು, ಸಂಪನ್ನನು, ಒಂದರಲ್ಲಿಯೂ ಕೊರತೆ ಇಲ್ಲದವನು ಎಂದು ಹೇಳಿಕೊಳ್ಳುತ್ತೀಯ. ಆದರೆ ನೀನು ಕೇವಲ ದುರವಸ್ಥೆಯಲ್ಲಿ ಬಿದ್ದಿರುವಂತವನು, ದೌರ್ಭಾಗ್ಯನು, ದರಿದ್ರನು, ಕುರುಡನು, ಬಟ್ಟೆ ಇಲ್ಲದವನು ಆಗಿರುವುದನ್ನ ತಿಳಿಯದೇ ಇದ್ದಿ. We may feel that we lack nothing in our life. ನಮ್ಮ ಜೀವಿತದಲ್ಲಿ ಏನು ಕೊರತೆ ಇಲ್ಲ ಎಂಬುದಾಗಿ ನಾವು ಕೆಲವು ಬಾರಿ ನೆನೆಸ್ಕೊಳ್ಬಹುದು. We may not feel of having a daily dependence on our God and His love. ಆತನ ಪ್ರೀತಿ ಮತ್ತು ಆತನ ಮೇಲೆ ಆತುಕೊಳ್ಳುವಿಕೆ ನಿತ್ಯವೂ ನಮಗೆ ಬೇಕಾಗಿಲ್ಲ ಎಂಬುದಾಗಿ ನಾವು ಅದನ್ನ ಮರೆತು ಹೋಗುತ್ತೇವೆ. But we may turn our focus to the worldly things. ನಮ್ಮ ಒಂದು ಕೇಂದ್ರವನ್ನ ನಾವು ಲೋಕದ ಸಂಗತಿಗಳ ಮೇಲೆ ಹಾಕಬಹುದು. So we need to be careful that but what God calls them to be miserable people. ಆದರೆ ಅವರು ಬಹಳ ದುರವಸ್ಥೆಯಲ್ಲಿ ಬಿದ್ದಿರುವಂತವರು ಎಂಬುದಾಗಿ ದೇವರು ಅವರನ್ನ ಕರೆಯುತ್ತಾನೆ. ನಮ್ಮನ್ನ Israelites, they turned their focus from the living God to the worldly gods. ಇಸ್ರಾಯೇಲರು ಅವರು ಜೀವ ಸ್ವರೂಪನಾದ ದೇವರ ಕಡೆಯಿಂದ ತಿರುಗಿ ಈ ಒಂದು ಲೌಕಿಕವಾದಂತ ವಿಗ್ರಹಗಳ ಕುರಿತಾಗಿ ಅವರು ತಿರುಗಿಕೊಂಡರು. They were quick to forget God's sovereign love and turn their focus towards the world. ಅವರು ದೇವರ ಮಹೋನ್ನತವಾದಂತಹ ಒಂದು ಪ್ರೀತಿಯನ್ನ ಮರೆಯುವುದರಲ್ಲಿ ಬೇಗನೆ ಮರೆಯುವಂತವರಾಗಿದ್ದರು ಮತ್ತು ಲೋಕದ ಸಂಗತಿಗಳ ಮೇಲೆ ಮನಸ್ಸಿಡುವವರಾದರು. How is our focus in our life because of God's sovereign love towards us? ದೇವರು ನಮ್ಮ ಮೇಲೆ ಇಟ್ಟಿರುವಂತಹ ಒಂದು ಸಾರ್ವಭೌಮ ಪ್ರೀತಿಯ ಕುರಿತಾಗಿ ನಮ್ಮ ಒಂದು ಪ್ರತಿಕ್ರಿಯೆ ಯಾವ ರೀತಿಯಾಗಿ? Let our response be towards the faithful love of God through Christ, which He has shown to us. ನಮ್ಮ ಮೇಲೆ ದೇವರು ಆತನು ಪ್ರೀತಿಯನ್ನ ಕ್ರಿಸ್ತನಲ್ಲಿ ತೋರಿರುವುದನ್ನ ನಾವು ನೆನಪು ಮಾಡಿಕೊಂಡು ನಾವು ನಂಬಿಗಸ್ತರಾಗಿರೋಣ. Verse 3 and 4 we see the picture of a father towards his children, father's love towards his children. ದೇವರು ತಾನು ತಂದೆಯಾಗಿರುವಂತಹ ಒಂದು ಮಮತೆಯನ್ನ ಪುತ್ರರ ಮೇಲೆ ಇಟ್ಟಿರುವುದನ್ನ ನಾವು ನೋಡುತ್ತೇವೆ. You see that a father like teaching his child to walk. ತಂದೆಯು ಆ ಒಂದು ಮಗುವನ್ನ ನಡೆಯುವುದನ್ನ ಕಲಿಸುವುದನ್ನ ನಾವು ನೋಡಬಹುದಾಗಿದೆ. I taught Ephraim to walk, taking them by their arms. ಎಫ್ರಾಯೀಮಿಗೆ ನಡೆದಾಟವನ್ನ ಕಲಿಸಿದನು, ಅದನ್ನ ಕೈಯಲ್ಲಿ ಎತ್ತುಕೊಂಡೆನು. It's a picture of father's love, caring for his child by his arms, like a shadow of strength and support. ತಂದೆಯು ಮಗನನ್ನ ಎತ್ತುಕೊಂಡು ಕಾಪಾಡುವಂತ ಒಂದು ಕೈಗಳಾಗಿರುತ್ತದೋ ಆ ರೀತಿಯಾಗಿ ದೇವರ ಒಂದು ಹಸ್ತ ನಾವಲ್ಲಿ ನೋಡುತ್ತೇವೆ. But Israelites they didn't saw the hand of God which was behind them. ಅಂದ್ರೆ ದುಃಖಕರವಾಗಿ ನೋಡುವುದಾದರೆ ಇಸ್ರೇಲ್ ಜನರು ಆ ಒಂದು ದೇವರ ಕೈಯನ್ನ ಮರೆತು ಹೋದರು. Because it says they didn't know that I healed them. ನಾನೇ ಅದನ್ನ ಸ್ವಸ್ಥ ಮಾಡಿದನು ಎಂಬುದಾಗಿ ಅದು ತಿಳಿಯಲಿಲ್ಲ ಎಂಬುದಾಗಿ. They forgot God's goodness in their life. ಅವರು ದೇವರ ಒಳ್ಳೆತನವನ್ನ ಮರೆತು ಹೋದರು. They couldn't see God's fatherly love around them. ತಂದೆಯ ಒಂದು ಪ್ರೀತಿ ಅವರ ಸುತ್ತಲೂ ಇರುವಂತದನ್ನ ಅವರು ಮರೆತು ಹೋದರು. They didn't see God's healing and God's protection and care which was for them. ಅವರಿಗೆ ದೇವರ ಒಂದು ಭದ್ರತೆ ಅವರ ಸುತ್ತಲೂ ಇರುವಂತದನ್ನ ಅವರು ನೋಡುವುದಕ್ಕೆ ಸೋತು ಹೋದರು. And that's why in verse 4 we see that God didn't deal with the Israelites harshly. ನಾವು ನೋಡುತ್ತೇವೆ, ಆದ್ದರಿಂದ ಇಸ್ರೇಲರನ್ನ ಆತನು ಕಠಿಣವಾಗಿ ಅವರೊಟ್ಟಿಗೆ ವ್ಯವಹರಿಸಲಿಲ್ಲ. God's love was like a gentle cords with bands of love. ಅಲ್ಲಿ ದೇವರು ಮಮತೆಯ ಹಗ್ಗದಿಂದ ಅವರನ್ನ ಸೆಳೆಯುವಂತದನ್ನ ನಾವು ನೋಡುತ್ತೇವೆ. Verse 4, God did not forget the yoke which was placed upon them. ಹಗ್ಗವು ಅವರ ಮೇಲೆ ಹಾಕಿರುವುದನ್ನ ಅವರು ಮರೆಯಲಿಲ್ಲ. Sometimes we feel the yoke which was placed upon us may feel like a burden for us. ಅನೇಕ ಬಾರಿ ನಮ್ಮ ಮೇಲೆ ಹಾಕಿರುವಂತ ನೊಗವು ಅದು ಭಾರವಾಗಿದೆ ಎಂಬುದಾಗಿ ನಾವು ನೆನೆಸುತ್ತೇವೆ.
our service to God, the instructions which we have, which we get from God, we see that as a burden to serve Him. ಅವರ ದೇವರ ಒಂದು ನಿಯಮಗಳು ಅದು ಭಾರವಾಗಿ ಆತನನ್ನ ಸೇವಿಸುವುದಕ್ಕೆ ನಮಗೆ ಭಾರವಾಗಿ ಕೆಲವು ಬಾರಿ ತೋರುತ್ತದೆ. But God's love will lead us with gently, and it will be with bands of love. ಆದ್ರೆ ದೇವರ ಪ್ರೀತಿಯು ನಮ್ಮನ್ನ ಅದು ಮಮತೆಯ ಹಗ್ಗದಿಂದ ಸೆಳೆಯುವ ಹಾಗೆ ಇರುವಂತದಾಗಿದೆ. And many times Satan will make us also, our service towards God he will try to make us feel that it is a burden for us. ಮತ್ತು ಅನೇಕ ಬಾರಿ ಸೈತಾನನು ನಮ್ಮ ದೇವರಿಗೆ ಸೇವೆ ಮಾಡುವಂತದನ್ನ ನಾವು ಭಾರವಾಗಿ ಅದು ಇದೆ ಎಂಬುದಾಗಿ ನಮಗೆ ಆತನು ಮೂಡುವಂತೆ ಮಾಡುವಂತನಾಗಿದ್ದಾನೆ. But that is not how God sees our service towards Him. ಆದರೆ ಆ ರೀತಿಯಾಗಿ ದೇವರ ಮೇಲೆ ಸೇವೆಯನ್ನ ನಾವು ಮಾಡಬಾರದೆಂಬುದಾಗಿ ನಾವು ನೋಡುತ್ತೇವೆ. And in Matthew chapter 11 verse 28 and 30, ಮತ್ತಾಯನ ಬರೆದ ಸುವಾರ್ತೆ 28ರಿಂದ 30ನೇ ವಚನ. you see that, we'll read that Matthew chapter 11 verse 28 to 30. ಇಲ್ಲಿ ಕಷ್ಟಪಡುವವರೇ, ಹೊರೆ ಹೊತ್ತುವವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನ ಕೊಡುವೆನು. ನಾನು ಸಾತ್ವಿಕನು, ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನನ್ನ ನೊಗವನ್ನ ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ. ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು. ಯಾಕೆಂದರೆ ನನ್ನ ನೊಗವು ಮೃದುವಾದದ್ದು, ನನ್ನ ಹೊರೆಯು ಹೌರವಾದದ್ದು. He said that the Lord will lead us gently. ಆತನು ವಿಶ್ರಾಂತಿಯಲ್ಲಿ ನಮ್ಮನ್ನು ನಡೆಸುತ್ತಾನೆ. His words will be kind towards us. ಆತನ ಮಾತುಗಳು ಮಧುರವಾಗಿರುತ್ತದೆ. Do we hear the God's love in our life? ದೇವರ ಒಂದು ಪ್ರೀತಿಯನ್ನ, ಆ ಪ್ರೀತಿಯ ಮಾತುಗಳನ್ನ ನಾವು ಕೇಳುವಂತರಾಗಿದ್ದೇವೆ. Israelites didn't give heed to God's calling. ಇಸ್ರೇಲ್ ಜನರು ಅವರು ದೇವರ ಒಂದು ಕರೆಯುವಿಕೆಗೆ ಅವರು ಪ್ರತಿಕ್ರಿಯೆ ಕೊಡಲಿಲ್ಲ. They rejected the sovereign law one after the another. ಕರ್ತನನ್ನ, ಸಾರ್ವಭೌಮನಾದಂತ ದೇವರನ್ನ ಅವರು ತಿರಸ್ಕರಿಸುತ್ತಾ ಬಂದರು. That's why we see that God's love coming to them in another form. ಆದ್ದರಿಂದ ನಾವು ನೋಡುತ್ತೇವೆ ದೇವರ ಪ್ರೀತಿಯು ಇನ್ನೊಂದು ರೀತಿಯಲ್ಲಿ ಅವರಿಗೆ ಬರುವಂತದನ್ನ ನಾವು ನೋಡುತ್ತೇವೆ. In verse 5 and 6 of chapter 11, we see that God's love as a chastening love. 5-6ನೇ ವಚನದಲ್ಲಿ ಆ ಒಂದು ಶಿಸ್ತು ಕ್ರಮ ಪಡಿಸುವಂತ ಪ್ರೀತಿಯನ್ನ ನಾವು ನೋಡುತ್ತೇವೆ. So this is because they refuse to return to Lord. ಯಾಕೆ ಎಂಬುದಾಗಿ ನೋಡುವಾಗ ಅವರು ಕರ್ತನ ಕಡೆಗೆ, ಯೆಹೋವನ ಕಡೆಗೆ ತಿರುಗುವುದಕ್ಕೆ ಅವರು ಮನಸ್ಸು ಮಾಡಲಿಲ್ಲ. In verse 5, he shall not return to the land of Egypt, but the Assyria shall be his king, because they refuse to repent. ಇಸ್ರಾಯೇಲ್ ಐಗುಪ್ತ ದೇಶಕ್ಕೆ ಹಿಂದಿರುಗದು, ಅದು ನನ್ನ ಕಡೆಗೆ ಹಿಂದಿರುಗಲು ಒಪ್ಪದ ಕಾರಣ ಅಶ್ಮೂರ್ಯವೇ ಅದಕ್ಕೆ ರಾಜನಾಗಬೇಕು. The Israelites, they were given to Assyria in judgment. ಇಸ್ರಾಯೇಲ್ ಜನರು ಅವರು ಅಶ್ಮೂರ್ಯ ಆ ಒಂದು ವಲಸೆಗೆ, ಅವರು ಸೆರೆ ವಾಸಕ್ಕೆ ಅವರು ಹೋದರು. We read in chapter 7 verse 11. 7:11 ನಾವು ಈ ರೀತಿಯಾಗಿ ಓದಿದ್ದೇವೆ. Ephraim is like a silly dove without sense. They call to Egypt and they go to Assyria. ಇಫ್ರಾಯೀಮು ಬುದ್ಧಿ ವಿವೇಕಗಳಿಲ್ಲದ ಪಾರಿವಾಳದಂತಿದೆ. ಅದರ ಜನರು ಐಗುಪ್ತವನ್ನ ಕೂಗುತ್ತಾರೆ, ಅಶ್ಮೂರ್ಯಕ್ಕೆ ಹೊರಡುತ್ತಾರೆ. So the Israelites they were like a double-minded nation. ಇಸ್ರೇಲರು ಅದು ಎರಡು ಮನಸ್ಸಿರುವಂತ ಒಂದು ರಾಜ್ಯವಾಗಿತ್ತು. They don't know which to choose, Egypt or Assyria. ಐಗುಪ್ತವೋ ಅಶ್ಮೂರ್ಯವೋ ಎಂಬುದಾಗಿ ಅವರು ಆಯ್ಕೆ ಮಾಡೋದ್ರಲ್ಲಿ ಅವರು ಗಲಿಬಿಲಿಯಲ್ಲಿದ್ದರು. They were trying to make both the nation, they were trying to please both the nations so that they feel secure between them. ಅವರು ಈ ಎರಡು ರಾಷ್ಟ್ರವನ್ನ ಮೆಚ್ಚಿಸಬೇಕೆಂಬುದಾಗಿ ಅವರಿದ್ದರು. ಯಾಕೆಂದ್ರೆ ಅವರು ಭದ್ರತೆಯಲ್ಲಿ ಇರಬೇಕಾಗಿತ್ತು, ಅದಕ್ಕೋಸ್ಕರ. But because of their rebellion, their rebellion, God is making them to go to Assyria. ಆದರೆ ಅವರ ಒಂದು ದಂಗೆಯ ನಿಮಿತ್ತವಾಗಿ ಅವರು ಅಶ್ಮೂರ್ಯಕ್ಕೆ ಹೋಗುವುದಕ್ಕಾಗಿ ದೇವರವರನ್ನು ಒಪ್ಪಿಸಿಕೊಟ್ಟನು. The result will be humiliation and their bondage to that nation. ಇದರ ಒಂದು ಫಲಿತಾಂಶ ನಾವು ನೋಡುವುದಾದರೆ ಅಶ್ಮೂರ್ಯಕ್ಕೆ ಅವರು ಹೋಗಿ ಸೆರೆವಾಸವಾದರು. Israel don't know how harsh is that nation Assyria.
ಅಶ್ವರ್ಯವು ಯಾವ ರೀತಿಯಾಗಿ ಅದು ದುಷ್ಟ ರಾಜ್ಯ ಎಂಬುದಾಗಿ ಆ ಇಸ್ರೇಲರಿಗೆ ಗೊತ್ತಿರಲಿಲ್ಲ. And the king of Assyria doesn't have a tender heart like God's heart. ಅಶ್ವರ್ಯ ಅರಸನು ಆತನಿಗೆ ಯೆಹೋವನ ಹೃದಯವು ಅಲ್ಲಿ ಇರಲಿಲ್ಲ. In verse 6 he says that the king shall come with a sword. ಅಲ್ಲಿ ನಾವು ನೋಡುತ್ತೇವೆ ಆತನು ಖಡ್ಗವನ್ನ ತೆಗೆದುಕೊಂಡು ಬರುತ್ತಾನೆ ಎಂಬುದಾಗಿ. The sword will abide and it will consume and devour them. ಅದು ಅದರ ಪಟ್ಟಣಗಳ ಮೇಲೆ ಬೀಸಲ್ಪಟ್ಟು ಲಾಳವಿಂಡೆಗಳನ್ನ ಧ್ವಂಸ ಮಾಡಿ ನುಂಗಿ ಬಿಡುವುದು ಎಂಬುದಾಗಿ. The sword of Assyria will destroy them. ಖಡ್ಗವು ಆ ಪಟ್ಟಣವನ್ನ ಅಂದ್ರೆ ಆ ಜನರನ್ನ ನಾಶ ಮಾಡುವುದು. Why? We can read that in second part of verse 6, because of their own counsel. ಯಾಕೆ ಎಂಬುದಾಗಿ ನೋಡುವಾಗ ನನ್ನ ಕಡೆಯಿಂದ ತಿರುಗಿಕೊಳ್ಳುವುದು ನನ್ನ ಜನರ ಗುಣವೇ. God's people did not listen to God's counsel and they depended on their own counsel. ಅವರು ತಮ್ಮ ಒಂದು ಆಲೋಚನೆಗಳನ್ನೇ ಅವರು ಆತುಕೊಂಡಿದ್ದರು, ಯೆಹೋವನ ಆಲೋಚನೆಗಳಿಗೆ ಮನಸ್ಸನ್ನ ಕೊಡಲಿಲ್ಲ. ಅವರು ದೇವರ ಕಡೆಯಿಂದ ತಿರುಗಿಕೊಂಡು ಹೋದರು. You can read that in Jeremiah chapter 7 verse 24 as well. ಯೆರೆಮಯ chapter 7 verse 24. ನಾವು ಯೆರೆಮೀಯನ ಪ್ರವಾದನ ಪುಸ್ತಕ 7:24 ನಾವು ಓದುವುದಾದರೆ, Yet they did not obey or incline their ear, but walked in the counsel and in the imagination of their evil heart, and went backward and not forward. ಆದರೂ ಕೇಳಲಿಲ್ಲ, ಕಿವಿಗೊಡಲಿಲ್ಲ, ಸ್ವಂತ ಆಲೋಚನೆಗಳನ್ನ ಅನುಸರಿಸಿ ತಮ್ಮ ದುಷ್ಟ ಹೃದಯದ ಹಠದಂತೆ ನಡೆದು ಹಿಂದಿರುಗಿ ಹೋದರು, ಮುಂದೆ ಒರೆಯಲಿಲ್ಲ. Because of their stubborn heart and evil heart, they followed their own counsel. ದುಷ್ಟ ಹೃದಯ ಹಠದಿಂದ ಅವರು ಯೆಹೋವನ ಆಲೋಚನೆಗೆ ಹೋಗದೆ ತಮ್ಮ ಒಂದು ದುಷ್ಟಾಲೋಚನೆಗಳನ್ನೇ ಅವರು ಹಿಂಬಾಲಿಸಿದರು. Israel has chosen to go their own way. ಇಸ್ರಾಯೇಲರು ಅವರು ತಮ್ಮ ಒಂದು ಮಾರ್ಗವನ್ನ ಹಿಡಿಯುವುದಕ್ಕೆ ಅವರು, and God is giving them over to their own decision, and that shows God's chastening love for them. ತಮ್ಮ ಒಂದು ನಿರ್ಧಾರವನ್ನ ತೆಗೆದುಕೊಂಡು ಹೋಗಿದ್ದ ಕಾರಣದಿಂದ ಅದಕ್ಕೆ ಶಿಸ್ತು ಕ್ರಮವು ಬರುವಂತದನ್ನ ನಾವು ನೋಡುತ್ತೇವೆ. But even in midst of their rebellion, God's love is not over. ಆ ರೀತಿಯಾದಂತ ದಂಗೆ ಕೋರರಾಗಿ ಅವರು ಕಾಣಿಸಿಕೊಂಡರೂ ಸಹ ದೇವರ ಪ್ರೀತಿ ಅವರ ಮೇಲೆ ಕಡಿಮೆ ಆಗಲಿಲ್ಲ. In verse 7, my people are bent on backsliding from me, though they call to the Most High, none at all exalt him. ನನ್ನ ಕಡೆಯಿಂದ ತಿರುಗಿಕೊಳ್ಳುವುದು ನನ್ನ ಜನರ ಗುಣವೇ. ಅವರನ್ನು ಮೇಲಕ್ಕೆ ಕರೆಯುವವರು ಇದ್ದರೂ ಮೇಲಕ್ಕೆ ಎತ್ತುವವರು ಯಾರು ಇಲ್ಲ ಎಂಬುದಾಗಿ ನೋಡುತ್ತೇವೆ. In midst of God's chastening, the prophets are calling the rebellious Israelites to return. Sorry brother, could you repeat that please? In midst of God's chastening, the prophets are calling the rebellious Israelites to return to God. ಈ ಒಂದು ಶಿಸ್ತು ಕ್ರಮದ ಮಧ್ಯದಲ್ಲಿ ಪ್ರವಾದಿಗಳು ದೇವರ ಕಡೆಗೆ ತಿರುಗಿಕೊಳ್ಳ್ರಿ ಎಂಬುದಾಗಿ ಅವರನ್ನ ತಿರುಗಿ ಕರೆಯುವುದನ್ನ ನಾವು ನೋಡಬಹುದು. But none of all exalt him. ಅವರನ್ನ ಯಾರು ಮೇಲಕ್ಕೆ ಎತ್ತುವವರು ಇಲ್ಲ. Many times we are also in our life, we try to rebel God's word and God's people. ಏಕ ಬಾರಿ ನಾವು ಸಹ ದೇವರ ವಾಕ್ಯವನ್ನ ದೇವರಿಗೂ ಜನರ ವಿರುದ್ಧವಾಗಿ ನಾವು ಮಾಡುವಂತವರಾಗಿದ್ದೇವೆ. We try to seek our own counsel with evil heart. ನಮ್ಮ ಒಂದು ಆಲೋಚನೆಗಳನ್ನ ನಮ್ಮ ಕಠಿಣ ಹೃದಯದಿಂದ ನಾವು ಕೆಟ್ಟು ಹೋದ ಹೃದಯದಿಂದ ನಾವು ನೋಡುವಂತವರಾಗಿದ್ದೇವೆ. We refuse to repent and come back to Christ. ನಾವು ಪಶ್ಚಾತ್ತಾಪ ಪಟ್ಟು ಕ್ರಿಸ್ತನ ಕಡೆಗೆ ಹಿಂದಿರುಗುವುದರಲ್ಲಿ ಸೋತು ಹೋಗುತ್ತೇವೆ. We try to behave like a silly dove and try to fly between the world and the God. ನಾವು ಬುದ್ಧಿ ವಿವೇಕವಿಲ್ಲದ ಪಾರಿವಾಳದಂತೆ ನಾವು ದೇವರ ಕಡೆಯಿಂದ ತಿರುಗಿಕೊಂಡು ಲೋಕದ ಕಡೆಗೆ ಹೋಗುತ್ತೇವೆ. It's a warning for us that we may face the chastening love of our God. ಅದು ನಮಗೆ ಎಚ್ಚರಿಕೆ ಮಾತಿದಾಗಿದೆ. ದೇವರ ಒಂದು ಪ್ರೀತಿಯ ಶಿಸ್ತು ಕ್ರಮವು ನಮ್ಮ ಮೇಲೆ ಅದು ಬರುವಂತದಾಗಿದೆ ನಾವು ಈ ರೀತಿಯಾಗಿ ಮಾಡೋದಾದ್ರೆ. Even though during the time of chastening love also we will hear God's counsel through his people through the word of God as well. ದೇವರ ವಾಕ್ಯದ ಮುಖಾಂತರ ಮತ್ತು ದೇವಜನರ ಮುಖಾಂತರವೂ ಸಹ ದೇವರು ಆತನು ಆ ಒಂದು ಶಿಸ್ತು ಕ್ರಮದ ಸಮಯದಲ್ಲಿ ನಮ್ಮೊಟ್ಟಿಗೆ ಮಾತನಾಡುತ್ತಾನೆ. Yet the prophets kept appealing to them and telling them to return to God.
ಇಸ್ರೇಲ್ ಜನರು ದೇವರ ಕಡೆಗೆ ತಿರುಗಿಕೊಳ್ಳ್ರಿ ಎಂಬುದಾಗಿ ತಿರುಗಿ ತನ್ನ ಪ್ರವಾದಿಗಳನ್ನ ಕಳುಹಿಸಿದಂತ ನಾವು ನೋಡ್ತೇವೆ. And next we see about God's unchanging love for the Israelites. ನಾವು ಇಸ್ರೇಲ್ ಜನರಿಗೆ ದೇವರ ಒಂದು ಬದಲಾಗದೇ ಇರುವ ಪ್ರೀತಿಯನ್ನ ನಾವು ನೋಡುತ್ತೇವೆ. Verse 8 and 9. 8-9. And we see one of the most wonderful statement made by God for his people and for us as well. ಜನರಿಗೂ ಮತ್ತು ದೇವರ ಪ್ರೀತಿ ನಮ್ಮ ಮೇಲೆ ಎಂತದ್ದು ಎಂಬುದಾಗಿ ಅರ್ಥ ಮಾಡಿಕೊಳ್ಳುವ ಹಾಗೆ ಅದ್ಭುತವಾದಂತ ಮಾತನ್ನ ದೇವರು ತಿಳಿಸುವುದನ್ನ ನಾವಿಲ್ಲಿ ನೋಡಬಹುದಾಗಿದೆ. We can feel the emotion from God's very own heart. ದೇವರ ಒಂದು ಹೃದಯದಿಂದ ಜನರ ಮೇಲೆ ಇರುವಂತಹ ಒಂದು ಭಾವನೆಗಳನ್ನ ಅಲ್ಲಿ ವ್ಯಕ್ತಪಡಿಸುವುದನ್ನ ನಾವು ನೋಡಬಹುದಾಗಿದೆ. We also see how God felt because of the Israelites and betrayal towards God. ಇಲ್ಲಿ ಇರುವಂತಹ ಒಂದು ಪ್ರೀತಿ ಮತ್ತು ಅವರು ಮಾಡಿದಂತ ದ್ರೋಹವನ್ನ ಅಲ್ಲಿ ನಾವು ನೋಡಬಹುದಾಗಿದೆ. In chapter 6 verse 4 we read that, O Ephraim, what shall I do to you? O Judah, what shall I do to you? For your faithfulness is like a morning cloud, and like early dew it goes away. 6:4 ನಾವು ಓದುತ್ತೇವೆ, ಇಫ್ರಾಯೀಮೇ, ನಾನು ನಿನ್ನನ್ನು ಹೇಗೆ ತಿದ್ದಲಿ? ಯೆಹೂದವೇ, ನಿನ್ನನ್ನ ಹೇಗೆ ಸರಿ ಮಾಡಲಿ? ನಿಮ್ಮ ಭಕ್ತಿಯು ಪ್ರಾತಃ ಕಾಲದ ಮೋಡಕ್ಕೂ ಬೇಗನೆ ಮಾಯವಾಗುವ ಇಬ್ಬನಿಗೂ ಸಮವಾಗಿದೆ. No doubt that the Israelites deserve God's judgment and destruction. ಇಲ್ಲಿ ನಾವು ನೋಡಬಹುದಾಗಿದೆ, ಈ ರೀತಿಯಾದಂತಹ ಮನೋಭಾವಕ್ಕೆ ದೇವರ ಒಂದು ನ್ಯಾಯ ತೀರ್ಪು ಮತ್ತು ದಂಡನೆಯು ಮತ್ತು ನಾಶನವು ಅಲ್ಲಿ ಬರಬೇಕಾಗಿದೆ. But here at the same time we see that God's unchanging love for them. How can I give you up, Ephraim? How can I hand over to Israel? How can I hand over Israel? How can I make you like Admah? How can I set you like Zeboim? My heart churns within me, my sympathy is stirred. ನಾನು ನಿನ್ನನ್ನು ಹೇಗೆ ತ್ಯಜಿಸಲಿ? ಇಸ್ರಾಯೇಲೇ, ನೀನು ಹೇಗೆ ನಿನ್ನನ್ನು ಕೈ ಬಿಡಲಿ? ಅಯ್ಯೋ, ನಿನ್ನನ್ನು ಅದ್ಮದ ಗತಿಗೆ ಹೇಗೆ ತರಲಿ? ಚಿಬೋಯಮಿನಂತೆ ನಿನ್ನ ಹೇಗೆ ನಾಶ ಮಾಡಲಿ? ನನ್ನ ಮನಸ್ಸು ನನ್ನೊಳಗೆ ತಿರುಗಿತು, ಕರುಳು ತೀರಾ ಮರುಗಿತು ಎಂಬುದಾಗಿರುವಂತಹ ದೇವರ ಒಂದು ಪ್ರೀತಿಯನ್ನ ನಾವು ಅಲ್ಲಿ ನೋಡಬಹುದು. Here we see God's love towards them. ಅವರಿಗೆ ಅವರ ಮೇಲಿರುವಂತಹ ದೇವರ ಒಂದು ಪ್ರೀತಿಯನ್ನ ನಾವು ನೋಡುತ್ತೇವೆ. How can I make you like Admah and Zeboim? So these were the two cities which were destroyed along with Sodom and Gomorrah. ಅದ್ಮಾ ಮತ್ತು ಚಿಬೋಯಾಮ್, ಈ ಒಂದು ಸೊದೋಮ್ ಗೊಮೋರ ಪಟ್ಟಣದೊಟ್ಟಿಗೆ ಇದು ನಾಶವಾಗಿರುವಂತದ್ದಾಗಿದೆ. You can read that in Deuteronomy chapter 29 verse 23. ಅದನ್ನ ಧರ್ಮೋಪದೇಶ ಕಾಂಡ 29-23 ನಾವು ಓದುತ್ತೇವೆ. ಎಲ್ಲಾ ಜನಾಂಗಗಳವರು ನಿಮ್ಮ ಆ ದೇಶವು ಯಾವ ವ್ಯವಸಾಯದವರು ಇಲ್ಲದೆ ಹುಲ್ಲಾದರೂ ಬೆಳೆಯದೆ ಹಾಳು ಬಿದ್ದ ಯೆಹೋವನು ಮಹಾಕೋಪದಿಂದ ಕೆಡವಿದ ಸೊದೋಮ್ ಗೊಮೋರ, ಆದ್ಮಾ, ಚಿಬೋಯಾಮ್ ಎಂಬ ಪಟ್ಟಣಗಳ ಪ್ರದೇಶದಂತೆ ಸುಟ್ಟು ಹೋದದಾಗಿ ಎಲ್ಲಾ ಕಡೆಗಳಿಗೂ ಗಂಧಕ ಉಪ್ಪುಗಳಿಂದ ತುಂಬಿರುವಂತದನ್ನ ಕಂಡು ಎಂಬುದಾಗಿ ನೋಡುತ್ತೇವೆ. So these cities were completely destroyed and burned, and the place was waste. ಅಲ್ಲಿ ಆ ಒಂದು ಸೊದೋಮ್ ಗೊಮೋರ, ಆದ್ಮಾ, ಚಿಬೋಯಾಮ್ ಈ ಪಟ್ಟಣಗಳು ಅವು ಈ ಒಂದು ಬೆಂಕಿ ಗಂಧಕದಿಂದ ನಾಶವಾಗಿ ಯಾವ ಒಂದು ಪ್ರಯೋಜನಕ್ಕೆ ಬಾರದ ಸ್ಥಿತಿಯಲ್ಲಿ ಇರುವಂತದ್ದಾಗಿದೆ. Place was completely burned and it was unproductive at all. ಅಲ್ಲಿ ಸುಟ್ಟು ಹೋಗಿ ಯಾವ ಒಂದು ಫಲವು ಇಲ್ಲದೆ ಇರುವಂತಹ ಒಂದು ಸ್ಥಿತಿಗೆ ಅದು ಬಂದಿದೆ. So Israelites, they deserve this wrath and judgment from God. ಆದರೆ ಇಸ್ರಾಯೇಲರು ಸಹ ಈ ಒಂದು ಕೋಪಕ್ಕೆ ಗುರಿಯಾಗುವುದಕ್ಕೆ ಅರ್ಹರೇ ಅವರಾಗಿದ್ದಾರೆ. But we see God's heart is turned within him, and he is showing compassion and love towards them. ಆದರೆ ದೇವರ ಹೃದಯವು ಅದು ತಿರುಗಿ ಮರುಗಿ ಅವರಿಗೆ ಪ್ರೀತಿಯನ್ನ ತೋರಿಸುವಂತದ್ದೇ ಆಗಿದೆ. God's compassion is stirred within his heart. ಆತನ ಮನಸ್ಸಿನಲ್ಲಿ ಪ್ರೀತಿಯು ಅದು ಉಕ್ಕುವಂತದ್ದಾಗಿದೆ. Because our God is a compassionate God. In Psalms chapter 103 verse 8 we see that he is slow to anger and abounding in mercy. ನಾವು 103ನೇ ಕೀರ್ತನೆ, Psalm 103 brother. Yeah, 103 verse 8. 103ನೇ ಕೀರ್ತನೆ 8ನೇ ವಚನದಲ್ಲಿ ನಾವು ನೋಡುವ ಪ್ರಕಾರ
ಯೆಹೋವನು ಕನಿಕರವೂ ದಯೆಯೂ ದೀರ್ಘಶಾಂತಿಯೂ ಪೂರ್ಣ ಪ್ರೀತಿಯೂ ಉಳ್ಳವನೇ ಆಗಿದ್ದಾನೆ. He is compassionate God and gracious God. ಆತನು ಆತನು ದೀರ್ಘಶಾಂತಿಯು ಪ್ರೀತಿ ಪೂರ್ಣನೂ ಆಗಿದ್ದಾನೆ. And that's what we see the next statement by God. We see that I will not execute the fierceness of my anger. I will not again destroy Ephraim. For I am God, not man, the Holy One in your midst, and I will not come with terror. 9ನೇ ವಚನ, ನನ್ನ ಉಗ್ರ ಕೋಪವನ್ನ ತೀರಿಸೆನು, ಇಫ್ರಾಯಿಮನನ್ನ ನಾಶ ಮಾಡಲು ತಿರುಗಿಕೊಳ್ಳೆನು. ನಾನು ಮನುಷ್ಯನಲ್ಲ, ದೇವರೇ, ನಾನು ನಿಮ್ಮಲ್ಲಿ ನೆಲೆಯಾಗಿರುವ ಸದಮಲ ಸ್ವಾಮಿ, ನಾನು ರೋಷದಿಂದ ಬಾರೆನು ಎಂಬುದಾಗಿ ನೋಡುತ್ತೇವೆ. This statement by God reassures Israelites and it reassures us also. ಈ ಒಂದು ಮಾತು ಇಸ್ರೇಲರಿಗೆ ಅದು ಸಾಂತ್ವನವನ್ನ ಕೊಡುವಂತದ್ದು ಮತ್ತು ನಮಗೂ ಅದು ಆ ರೀತಿಯಾಗಿ ಕೊಡುವಂತದ್ದೇ ಆಗಿದೆ. So what would have happened if a person who is offending another person, who is continuously rebellious, and what would have happened to if he is given to that person? ಒಬ್ಬ ವ್ಯಕ್ತಿಯು ಆತನು ಪ್ರತಿ ಸಮಯದಲ್ಲಿಯೂ ಆತನು ತಿರುಗಿ ಆತನು ಅದೇ ತಪ್ಪನ್ನ ಮಾಡುವಂತರಾಗಿದ್ದರೆ ಯಾವ ರೀತಿಯಾಗಿ ಪ್ರತಿಕ್ರಿಯೆ ಇನ್ನೊಬ್ಬ ವ್ಯಕ್ತಿಯಿಂದ ಬರುವಂತದ್ದಾಗಿದೆ. We see the character of man that he will be completely cut off from that person who is rebellious, who is in sin, and who is against him. ಆತನು ಪ್ರತಿ ಬಾರಿಯೂ ಆ ರೀತಿಯಾಗಿ ಮಾಡುವುದಾದರೆ ಇನ್ನೊಬ್ಬ ವ್ಯಕ್ತಿಯು ಆತನೊಟ್ಟಿಗೆ ಯಾವ ಒಂದು ಸಹವಾಸವನ್ನ ಇಟ್ಟುಕೊಳ್ಳದೆ ಆತನಿಂದ ದೂರವಾಗಿ ಆತನು ಹೋಗುವಂತನಾಗಿದ್ದಾನೆ. But here we see that God says, for I am God, not man. ಆದರೆ ದೇವರು ತಿಳಿಸುವಂತದ್ದೇನೆಂದರೆ ನಾನು ಮನುಷ್ಯನಲ್ಲ, ದೇವರೇ ಎಂಬುದಾಗಿ. His ways are not our ways. ಆತನ ಮಾರ್ಗಗಳು ನಮ್ಮ ಮಾರ್ಗಗಳಲ್ಲ. We can read that in Isaiah chapter 55 verse 8. ಯೆಶಾಯನು ಬರೆದ ಪ್ರವಾದನ ಗ್ರಂಥ 55:8 ನಾವು ಈ ಒಂದು ವಚನವನ್ನ ನಾವು ಓದುತ್ತೇವೆ. For my thoughts are not your thoughts, nor are your ways my ways, says the Lord. ಯೆಹೋವನು ಹೀಗೆನ್ನುತ್ತಾನೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. Our God is the one who receives even a sinner who rejects him and who is offended, who offends him. ದೇವರಿಗೆ ವಿರುದ್ಧವಾಗಿ ಪಾಪವನ್ನ ಮಾಡುವಂತವನ ಈ ರೀತಿಯಾಗಿ ಆತನು ವಿವರಿಸುವಂತನಾಗಿದ್ದಾನೆ. God is the one who forgives a sinner. ನಮ್ಮ ದೇವರು ಆತನು ಪಾಪಿಯನ್ನ ಕ್ಷಮಿಸುವಂತವನಾಗಿದ್ದಾನೆ. This is what a man will not do to another man. ಆದರೆ ಈ ಒಂದು ಸಂಗತಿಯನ್ನ ಮನುಷ್ಯನು ಆತನು ಮಾಡುವುದಕ್ಕೆ ಸಾಧ್ಯವಾಗುತ್ತಿಲ್ಲ. But our God is a faithful God. ಆದರೆ ನಮ್ಮ ದೇವರು ಆತನು ನಂಬಿಗಸ್ತನಾಗಿರುವಂತಹ ದೇವರಾಗಿದ್ದಾನೆ. He is the one who never changes. ಆತನು ಎಂದಿಗೂ ಬದಲಾಗದೇ ಇರುವಂತವನೇ ಆಗಿದ್ದಾನೆ. He is the Holy One who has shown his compassion towards the Israelites. ಆತನು ಪರಿಶುದ್ಧನಾದಂತ ದೇವರು, ಅವರ ಮೇಲೆ ಪೂರ್ಣ ಪ್ರೀತಿಯನ್ನ ತೋರಿಸುವಂತ ದೇವರಾಗಿದ್ದಾನೆ. And his holiness and his compassion we can see in fullness in Christ when he came into this world. ಆತನ ಒಂದು ಪೂರ್ಣವಾದಂತ ಆ ಒಂದು ಕನಿಕರ ಮತ್ತು ಪ್ರೀತಿಯನ್ನ ಕ್ರಿಸ್ತನ ಮುಖಾಂತರ ನಾವು ನೋಡಬಹುದಾಗಿದೆ. Came into this world to seek and save the lost. ಆತನು ಬಂದದ್ದು ಕಳೆದು ಹೋದದ್ದನ್ನ ಹುಡುಕಿ ರಕ್ಷಿಸುವುದಕ್ಕೋಸ್ಕರ. Amazing, the God's unchanging love, we can see that on the cross of Calvary through in Christ. ಕ್ರಿಸ್ತನಲ್ಲಿ ಆ ಒಂದು ದೇವರ ಬದಲಾಗದೇ ಇರುವಂತಹ ಪ್ರೀತಿಯನ್ನ ಶಿಲುಬೆಯ ಮೇಲೆ ನಾವು ನೋಡುವಂತರಾಗಿದ್ದೇವೆ. So Hosea is speaking these words of God's unchanging love towards the Israelites. ಹೋಶೇಯನು ಆತನು ದೇವರ ಮೇಲಿರುವಂತ ದೇವರ ಜನರ ಮೇಲೆ ಇಟ್ಟಿರುವಂತಹ ಒಂದು ಬದಲಾಗುವಂತ ಪ್ರೀತಿಯ ಕುರಿತಾಗಿ ತಿಳಿಸುವಂತವನಾಗಿದ್ದಾನೆ. It's not that God has left them forever, but in the further chapters we see that they return to God. ದೇವರು ಅವರನ್ನ ತ್ಯಜಿಸಿದ್ದಾನೆ ಎಂಬುದಾಗಿ ಅಲ್ಲ, ತಿರುಗಿ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬುದಾಗಿ ಆತನು ಬಯಸುತ್ತಾನೆ. God's mercy is still shown to them, and they must forsake their wicked ways and turn back to God.
ದೇವರ ಪ್ರೀತಿ ಅಂದ್ರೆ ದೇವರ ಕರುಣೆ ಅವರ ಮೇಲೆ ಇರುವಂತದ್ದೇ ಆಗಿದೆ. ಆದರೆ ಅವರು ತಮ್ಮ ಒಂದು ದುಷ್ಟಾಲೋಚನೆಯನ್ನ ತ್ಯಜಿಸಿ ದೇವರ ಕಡೆಗೆ ತಿರುಗಿಕೊಳ್ಳಬೇಕಾಗಿದೆ. In verse 10 and 11, we see about God's restoring love for his people. 10 ಮತ್ತು 11ರಲ್ಲಿ ದೇವರ ಒಂದು ಪುನಃಸ್ಥಾಪಿಸುವಂತ ಆ ಪ್ರೀತಿಯನ್ನ ನಾವು ನೋಡುತ್ತೇವೆ. We see that God, because of God's mercy, not all of Israelites is wiped out. ದೇವರ ಕೃಪೆಯ ನಿಮಿತ್ತವಾಗಿ ಇಡೀ ಇಸ್ರಾಯೇಲ್ ಜನಾಂಗವು ಅದು ನಾಶವಾಗಿ ಹೋಗಲಿಲ್ಲ. But these people will be transformed and will not face God's wrath. ಅವರು ಬದಲಾಗಿ ಅವರು ದೇವರ ಒಂದು ದಂಡನೆಯನ್ನ ಅವರು ಅನುಭವಿಸುವುದಿಲ್ಲ ಎಂಬುದಾಗಿ ನೋಡುತ್ತೇವೆ. First, and they shall walk after the Lord. He will roar like a lion. When he roars, then his son shall come trembling from the west. ಸಿಂಹದಂತೆ ಗರ್ಜಿಸುತ್ತಿರುವ ಯೆಹೋವನನ್ನ ಆತನ ಜನರು ಹಿಂಬಾಲಿಸುವರು. ಆತನು ಆರ್ಭಟಿಸಲು ಆತನ ಮಕ್ಕಳು ಪಡುವಲಿಂದ ನಡುಗುತ್ತಾ ಬರುವರು ಎಂಬುದಾಗಿ. Earlier we saw that Israelites were wandering towards the Baal gods. ಮೊದಲು ನಾವು ನೋಡಿದ್ದೇವೆ ಅವರು ಬಾಲ್ ದೇವತೆಗಳ ಹಿಂದೆ ಹೋಗುವಂತರಾಗಿದ್ದಾರೆ. Here we see that God will go after them and people will be transformed and they will follow the Lord. ಈಗ ನೋಡುತ್ತೇವೆ ಅವರು ಈಗ ದೇವರು ಅವರ ಹಿಂದೆ ಹೋಗಿ ಅವರನ್ನ ತಿರುಗಿ ಕರೆದುಕೊಂಡು ಪುನಃಸ್ಥಾಪನೆ ಮಾಡುವಂತವನಾಗಿದ್ದಾನೆ. Without any transformation, people will keep on rebelling and they will not turn to God. ಆ ಒಂದು ಬದಲಾವಣೆ ಆಗದೆ ಅವರು ದೇವರಿಗೆ ವಿರುದ್ಧವಾಗಿ ಹೋಗುವಂತರಾಗಿರುತ್ತಾರೆ, ಆದರೆ ತಿರುಗಿಕೊಳ್ಳುವುದಿಲ್ಲ. We see that God roaring and showing grace towards his people. Sorry, brother. God is roaring and calling his people and he's showing grace towards them. ಆ ದೇವರು ಆತನು ಗರ್ಜಿಸುವಂತವನಾಗಿ ಆತನನ್ನ ತಿರುಗಿ ಕರೆಯುವಂತವನಾಗಿದ್ದಾನೆ. God's call and grace is calling them out of the rebellion and idolatry. ದೇವರ ಕರೆಯುವಿಕೆ ಕೂಗು ಅವರು ಆ ಒಂದು ವಿಗ್ರಹಾರಾಧನೆಯನ್ನ ತ್ಯಜಿಸಿ ಅವರು ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬುದಾಗಿ. He will remove the heart of stone and he will give them the heart of flesh in their life. ಅವರ ಒಂದು ಜೀವಿತದಲ್ಲಿ ಕಲ್ಲಿನ ಹೃದಯವನ್ನ ತೆಗೆದುಹಾಕಿ ಮಾಂಸದ ಹೃದಯವನ್ನ ಅರ್ಥ ಮಾಡಿಕೊಳ್ಳುವ ಹೃದಯವನ್ನ ಕೊಡುವಂತನಾಗಿದ್ದಾನೆ. God will restore the broken and the rebellious people of Israelites. ಮುರಿದು ಹೋಗಿರುವಂತ ಜನರನ್ನ ಇಸ್ರೇಲ್ ಜನರನ್ನ ಆತನು ಪುನಃಸ್ಥಾಪಿಸುವಂತವನಾಗಿದ್ದಾನೆ. And they will be humbled and they will come unto him. ಅವರನ್ನ ತಗ್ಗಿಸಿ ಅವರ ಕಡೆಗೆ ತಿರುಗಿಕೊಳ್ಳಿಸುವಂತವನಾಗಿದ್ದಾನೆ. And we see this great restoring love in Christ in the cross of Calvary. ಅವನ ಶಿಲುಬೆಯ ಮೇಲೆ ಶ್ರೇಷ್ಠವಾದಂತ ಪುನಃಸ್ಥಾಪನೆಯನ್ನ ಮಾಡುವಂತ ದೇವರ ಪ್ರೀತಿಯನ್ನ ನೋಡುತ್ತೇವೆ. We see that with the restoring love for the sinners. ಪಾಪಿಗಳನ್ನ ಪುನಃಸ್ಥಾಪಿಸುವಂತದ್ದನ್ನ ನಾವು ನೋಡುತ್ತೇವೆ. By his power over death in resurrection, we see that we are also victorious over sin and death. ಆ ಕ್ರಿಸ್ತನ ಒಂದು ಪುನರುತ್ಥಾನದ ನಿಮಿತ್ತ ನಾವು ಕೂಡ ಪಾಪದ ಒಂದು ಬಲದ ಮೇಲೆ ಜಯವನ್ನ ಹೊಂದುವವರಾಗಿದ್ದೇವೆ. This great God's restoration overcomes everything in our life. ದೇವರ ಒಂದು ಪುನಃಸ್ಥಾಪನೆಯ ಪ್ರೀತಿಯು ಅದು ಎಲ್ಲವನ್ನ ಸರಿ ಮಾಡುವಂತದಾಗಿದೆ. In restoring love of God, we see that God will roar like a lion. ದೇವರ ಒಂದು ಪುನಃಸ್ಥಾಪನೆ ಮಾಡುವಂತ ಪ್ರೀತಿಯಲ್ಲಿ ಆತನು ಸಿಂಹದಂತೆ ಗರ್ಜಿಸುವಂತನಾಗಿದ್ದಾನೆ. He will call his people and people will come trembling at his feet in repentance and worship him. ಆತನು ಈ ರೀತಿಯಾಗಿ ಗರ್ಜಿಸುವ ಮುಖಾಂತರ ಕರೆಯುವುದರಲ್ಲಿ ತನ್ನ ಮಕ್ಕಳು ಅವರು ನಡುಗುತ್ತಾ ಆತನ ಬಳಿಗೆ ತಿರುಗಿ ಬಂದು ಆತನನ್ನ ಪಶ್ಚಾತ್ತಾಪದಿಂದ ಆರಾಧಿಸುವಂತರಾಗಿರುತ್ತಾರೆ. In 2 Corinthians chapter 4 verse 6, we see the restoring character of our God. 2 ಕೊರಿಂಥ 4:6 ದೇವರ ಒಂದು ಪುನಃಸ್ಥಾಪನೆಯ ಪ್ರೀತಿಯನ್ನು ನಾವು ನೋಡಬಹುದಾಗಿದೆ. For it is the God who commanded light to shine out of darkness, who has shown in our hearts to give the light of the knowledge of the glory of God in the face of Jesus Christ.
2:4-6ರಲ್ಲಿ ಯಾಕೆಂದರೆ ಕತ್ತಲೆಯೊಳಗಿಂದ ಬೆಳಕು ಹೊಳೆಯಲಿ ಎಂದು ಹೇಳಿದ ದೇವರು ತಾನೇ ಯೇಸು ಕ್ರಿಸ್ತನ ಮುಖದಲ್ಲಿ ತೋರುವ ದೇವರ ಪ್ರಭಾವ ಜ್ಞಾನವೆಂಬ ಪ್ರಕಾಶವು ಅನೇಕರಿಗೆ ಉಂಟಾಗುವುದಕ್ಕಾಗಿ ನಮ್ಮ ಹೃದಯಗಳಲ್ಲಿ ಹೊಳೆದನು. God's restoring love has saved us and given us this hope and assurance in our life. ದೇವರ ಒಂದು ಪುನಃಸ್ಥಾಪನೆ ಮಾಡುವಂತಹ ಪ್ರೀತಿಯು ನಮ್ಮಲ್ಲಿ ಬೆಳಗಿ ಅದು ನಮಗೆ ನಿರೀಕ್ಷೆಯನ್ನ ತಂದಿರುವಂತದ್ದಾಗಿದೆ. Let us be thankful for God's great love for us in our life. ದೇವರ ಒಂದು ಶ್ರೇಷ್ಠವಾದಂತಹ ಪ್ರೀತಿಗೋಸ್ಕರ ನಾವು ಕೃತಜ್ಞತೆ ಉಳ್ಳವರಾಗಿ ನಾವಿರೋಣ. So we saw that what God's wonderful and persistent love for us. ದೇವರ ಒಂದು ಹಿಂಬಾಲಿಸುವಂತ ಶ್ರೇಷ್ಠವಾದಂತ ಪ್ರೀತಿ ಎಂತದ್ದು ಎಂಬುದಾಗಿ ನಾವು ನೋಡುತ್ತಾ ಬಂದಿದ್ದೇವೆ. God's love is a sovereign love. ದೇವರ ಪ್ರೀತಿಯು ಅದು ಸಾರ್ವಭೌಮವಾದಂತ ಪ್ರೀತಿಯಾಗಿದೆ. Let us not become lukewarm and try to please God and this world. ನಾವು ಉಗುರು ಬೆಚ್ಚಿನ ಹಾಗೆ ಆಗಿರದೆ ದೇವರನ್ನು ಲೋಕವನ್ನು ನಾವು ಎರಡನ್ನೂ ಮೆಚ್ಚಿಸಬೇಕೆಂಬುದಾಗಿ ನಾವು ಜೀವಿಸಬಾರದು. God's love is a chastening love. ದೇವರ ಪ್ರೀತಿಯು ಅದು ಶಿಸ್ತು ಕ್ರಮ ಪಡಿಸುವಂತ ಪ್ರೀತಿಯಾಗಿದೆ. Let us not depend on the worldly counsels or our own counsels. ಲೋಕದ ಒಂದು ಆಲೋಚನೆಗಳನ್ನ ಸಮಾಲೋಚನೆಗಳನ್ನ ನಮ್ಮ ಹೃದಯದ ಆಲೋಚನೆಗಳನ್ನ ನಾವು ಆತುಕೊಳ್ಳದೆ ನಾವು but let us give heed to the godly counsels and come in repentance in God's presence. ಆದರೆ ನಾವು ದೇವರ ಆಲೋಚನೆಗಳನ್ನ ದೇವರ ದೈವಿಕವಾದಂತ ಸಂಗತಿಗಳನ್ನ ಪಶ್ಚಾತ್ತಾಪದಿಂದ ನಾವು ತೆಗೆದುಕೊಳ್ಳುವ. God's love is an unchanging love. ದೇವರ ಪ್ರೀತಿಯು ಅದು ಬದಲಾಗದೇ ಇರುವಂತದ್ದಾಗಿದೆ. For he is God, not man, the Holy One. ಆತನು ಮನುಷ್ಯನೆಲ್ಲ, ದೇವರೇ ಪರಿಶುದ್ಧನಾಗಿರುವಂತವನೇ ಆಗಿದ್ದಾನೆ. God's love is a restoring love. ದೇವರ ಪ್ರೀತಿಯು ಅದು ಪುನಃಸ್ಥಾಪನೆ ಮಾಡುವಂತ ಪ್ರೀತಿಯಾಗಿದೆ. Let our lives be transformed with his love through Christ. ಆತನ ಕ್ರಿಸ್ತನಲ್ಲಿ ಮೂಡಿ ಬಂದಿರುವಂತ ದೇವರ ಪ್ರೀತಿಯ ಮುಖಾಂತರ ನಾವು ನಮ್ಮ ಜೀವಿತಗಳನ್ನ ಬದಲಾವಣೆ ಮಾಡಿಕೊಳ್ಳೋಣ. Let us continue to experience this God's great love in our life and live for him in this world. ನಾವು ಈ ಒಂದು ದೇವರ ಶ್ರೇಷ್ಠವಾದಂತ ಪ್ರೀತಿಯನ್ನ ಪ್ರತಿನಿತ್ಯವೂ ಅನುಭವಿಸುತ್ತಾ ನಾವು ಆತನಿಗೋಸ್ಕರ ಜೀವಿಸುವಂತವರಾಗಿರೋಣ. Once again, I want to thank God and for this opportunity given to me. ನನಗೆ ಈ ಒಂದು ಅವಕಾಶವನ್ನು ಕೊಟ್ಟದಕ್ಕಾಗಿ ದೇವರಿಗೆ ನಾನು ಕೃತಜ್ಞತೆ ಸಲ್ಲಿಸುವಂತನಾಗಿದ್ದೇನೆ. May God's name be praised. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ.